ಕೂದಲು ಯಾಕೆ ಬಿಟ್ಟಿದ್ದೀನಿ ಅಂತ ಅನ್ಕೋಬೋದು. ನನ್ನ ಮಗ ಏನು ಕೂದಲು ಬಾಚಿಲ್ವಾ ಅಂತ. ಹಾಯ್, ಕೆಲಸ ಮುಗೀತು, ಈಗ ಬಂದೆ. ಯಾರೋ ಅಂದರು ಕೂದಲು ಬದಲು ತಲೆನೇ ಕೊಡ್ಬೋದಲ್ಲ ಅಂತ. ತಲೆನೂ ಕೊಡ್ತೀವಿ, ಕೂದಲು ಕೊಡ್ತೀವಿ. ಹೇಳ್ದವ್ರು ನೀವೇನು ಮಾಡ್ತೀರ ಫಸ್ಟು ಅದನ್ನು ಹೇಳಬೇಕಲ್ವ. ಏನು ಮಾಡೋದ್ರಿ, ಬಡವ್ರದ್ದು ಸಂಕಷ್ಟ ಹಂಗೆ. ಏನೋ ಒಂದು ಭಗವಂತಗೆ ಪ್ರೀತಿ ಭಕ್ತಿ ಆಯಿತಾ, ನಮ್ಮ ಕೈಲಾದ ನಾವು ಮಾಡ್ತೀವಿ. ಸಮಯ ಎಲ್ಲ ಒಂದೇ ಥರ ಇರುತ್ತಾ? ಇರಲ್ಲ. ಗೈಸ್ ನೋಡಿ ಎಷ್ಟು ಸಪೋರ್ಟ್ ಅಂದ್ಬಿಟ್ಟಿದ್ದಾವೆ. ಮೆಲ್ಲಕ್ಕೆ ಮಾತಾಡಬೇಕು, ಒಂದು 10 ಕ್ವಿಕ್ಕೆ ಹೊರಡೋಣ ಅಂತಿದ್ದೀನಿ. ಈಗ ಸಪೋರ್ಟ್ ಹಣ್ಣು ನೋಡಿ ತುಂಬ ಚೆನ್ನಾಗಿದೆ. ನಮ್ಮ ಸಾವುಕಾರ ಮನೆ ಹತ್ರ ಎಲ್ಲ ಕಾಯಾಗಿದೆ, ಹಣ್ಣಾಗಿದ್ರೆ ಒಂದು 20 ಕತ್ಕೊ ಹೋಗ್ತಿದ್ದೆ. ಜನ ಬಂದರು ಗೈಸ್, ಅದಕ್ಕೆ ವೀಡಿಯೋ ಆಫ್ ಮಾಡಿದೆ. ಅಪ್ಪೆ ಹಣ್ಣಿಗೆ ಒಂದು ಕಟಿಂಗ್ ಮಾಡ್ತೀನಿ ನೋಡಿ, ಬಿಡಲ್ಲ. ಇವತ್ತು ನೈಟ್ ಕತೆ ಮುಗೀತು ನೋಡಿ. ಇವನು ಇಷ್ಟೊತ್ತಾದರೂ ಬಂದಿರಲ್ಲ, ಫೋನ್ ಮಾಡಿದೆ ಇಷ್ಟು ಲೇಟಾಗಿ ಬಂದ. ಅಂಗಡಿಗೆ ಹೋಗ್ಲಿ ತೆಗಿಯೋಕ್ಕೆ, ಬಾರ ಅಂದರೂ ಬರೋಕ್ಲ. ಎಷ್ಟೊತ್ತು ಕರೆಯೋದು, ಒಂದು 5-6 ಸಲ ಫೋನ್ ಮಾಡಿದ್ದೀನಿ ನೋಡಿ. ಮಾಮ ಈಗ ಬಂದಾನೆ. ಇವರು ಹೊಸ ಹಣ್ದಿರು ಮಾತಾಡ್ತಾರ. ಹಂಗೆಲ್ಲ ಮಾತಾಡ್ತಾರ ನಾವು? ಹಂಗೆಲ್ಲ ಮಾತಾಡ್ತಾರ? ಹಂಗೆಲ್ಲ ಮಾತಾಡ್ತಾರ? ಯಾರು ಹೇಳ್ಕೊಟ್ಟಿದ್ದು? ಏನಂತ ಯಾರು ಹೇಳ್ಕೊಟ್ಟಿದ್ದು? ನೋಡಿ ಇವನು ಇಷ್ಟೊತ್ತಾದರೂ ಬಂದಿರಲ್ಲ, ಫೋನ್ ಮಾಡಿದೆ